ಮುಂದುವರೆದು ಕರ್ಕರಾಶಿ. ಕರ್ಕಾಟಕ ರಾಶಿಗೆ ಗುರುವಿನ ಬಲ ಸ್ವಲ್ಪ ಕಡಿಮೆ ಆಗ್ತದೆ. ಜನ್ಮದಲ್ಲಿ ಗುರು ಇದ್ದಾಗ ಗುರು ಬಲ ಅಂತಂತ ಏನು ಹೇಳಿಲ್ಲ, ಆದರೂ ಜನ್ಮದಲ್ಲಿ ಗುರು ಇದ್ದಾಗ ಅದು ಅಶುಭ ಅಂತಂತ ಏನಿಲ್ಲ. ಸ್ವಲ್ಪ ಕಾರ್ಯಭಾರದ ಒತ್ತಡ ಹೆಚ್ಚಾಗ್ತದೆ. ಆದರೆ ಈಗ ಗುರು ಒಂದು 10 ದಿನದಷ್ಟು ಕಾಲ ಕರ್ಕರಾಶಿಯವರಿಗೆ ಸ್ವಲ್ಪ ಬಲ ಕಡಿಮೆ ಆಗ್ತದೆ. ರವಿಯ ಅನುಕೂಲ ಇರ್ತದೆ. ಧೈರ್ಯೇಚ ಸಾಹಸೇಚ ವಿಕ್ರಮೇಚ ರವಿಹಿ ಅಂತಂತ ರವಿ ಜನ್ಮಕ್ಕೆ ಬಂದಾಗ, ಅದರಲ್ಲೂ ಮೇಷ ಕರ್ಕ ಸಿಂಹರಾಶಿಗೆ, ಮಕರ ರಾಶಿಗೆ, ಧನುರ್ರಾಶಿಗೆ ಬಂದಾಗ ರವಿಯು ಆತ್ಮಶಕ್ತಿ ವೃದ್ಧಿ ಆಗ್ತದೆ. ಏನಾದರೂ ಒಂದು ಸಮಸ್ಯೆ ಇದ್ದರೆ ಬೇಗ ಅದನ್ನು ಹೇಗೆ ಪರಿಹಾರ ಮಾಡಬೇಕು ಅಂತಕ್ಕಂಥ ಒಂದು ವಿವೇಚನಾ ಶಕ್ತಿ ಜಾಸ್ತಿ ಆಗ್ತದೆ. ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಜೀವನದಲ್ಲಿ. ಮತ್ತು ಸಮಾನ ಮನಸ್ಕರೊಂದಿಗೆ ಹೆಚ್ಚಿನ ಮೈತ್ರಿ, ಹೆಚ್ಚಿನ ಅನುಕೂಲ, ಈ ರೀತಿಯೆಲ್ಲ ಕೊಡ್ತಕ್ಕಂಥದ್ದು ಈ ಕ್ಷೇತ್ರಗಳು. ಕರ್ಕದಲ್ಲಿ ರವಿ ಇರಬೇಕಾದ್ರೆ ಧರ್ಮ ಕಾರ್ಯದಲ್ಲಿ ಆಸಕ್ತಿ, ಇದೆಲ್ಲ ಬೆಳೀತಾ ಹೋಗ್ತದೆ ಈ ಆಗಸ್ಟ್ ತಿಂಗಳಲ್ಲಿ. ಮತ್ತು ಕ್ಷೇತ್ರಗಳ ದರ್ಶನದ ಯೋಗಗಳು, ಗುರುವಿನ ಪೀಠಗಳ ದರ್ಶನಗಳು ಇದೆಲ್ಲ ಆಗ್ತದೆ. ಕುಟುಂಬದಲ್ಲಿ ಕಲಹ ಆಗಲಿಕ್ಕೆ ಸಾಧ್ಯ ಉಂಟು. ಯಾರ ಕುಟುಂಬದಲ್ಲಿ ಕಲಹ ಆಗೋದಿಲ್ಲ, ಆಗದೇ ಇರುವಂತೆ ನಾವು ವರ್ತಿಸಿದರೆ ಆಗಲ್ಲ. ನಮ್ಮ ವರ್ತನೆ ಸರಿ ಇರೋದಿಲ್ಲ, ಹಾಗಾಗಿ ಕುಟುಂಬದಲ್ಲಿ ಕಲಹ ಅನ್ನೋದು ಕಾಮನ್ ಆಗುತ್ತೆ ಅಲ್ವಾ. ಸೊ ವರ್ತನೆಗಳನ್ನು ತಿದ್ದುಕೊಳ್ತಕ್ಕಂತಹ ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ. ಗ್ರಹರು ಕೆಟ್ಟಾಗ, ಗ್ರಹಚಾರ ಸ್ವಲ್ಪ ತೊಂದರೆ ಆದಾಗ ನಾವು ಮಾಡ್ತಕ್ಕಂತಹ ಕಲಹಾದಿ ವಿಷಯಗಳು ಕೂಡ ಕೆಡ್ತದೆ, ಜಾಸ್ತಿ ಆಗ್ತದೆ. ಸೊ ಕುಟುಂಬದಲ್ಲಿ ಕಲಹಗಳು ಆದೀತು. ಸ್ತ್ರೀಯರೊಂದಿಗೆ ವಿಶೇಷವಾಗಿ, ಸ್ತ್ರೀಯರಿಗೆ ವಿಶೇಷವಾಗಿ ಕರ್ಕರಾಶಿ ಅವರಿಗೆ ಮಾತುಕತೆಯಲ್ಲಿ ಏರ್ಪೇರಾಗಿ, ಸೊ ಒಂದು ಹೋಗಿ 4 ಮಾತಾಗಿ, ಈ ರೀತಿಯೆಲ್ಲ ವಾಗ್ದೋಷಗಳು ಬರ್ತಕ್ಕಂತಹ ಅಪಾಯ ಇದೆ. ಸ್ವಲ್ಪ ಗಮನ ವಹಿಸಬೇಕು. ದುರ್ಗಾದೇವಿಯ ಸೇವೆ, ಅರ್ಚನೆ, ದೀಪ ನಮಸ್ಕಾರ ಇತ್ಯಾದಿ ದೇವಿ ಸೇವೆಯನ್ನು, ಧ್ಯಾನವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಕರ್ಕರಾಶಿಯವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.